ಓಂ ಶಾಂತಿ. ಸಮಸ್ತರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎನ್ನುವ ಕವಿವಾಣಿಯನ್ನು ನೆನಪು ಮಾಡಿಕೊಳ್ತಾ, ನವೀನತೆ, ನವೋಲ್ಲಾಸ ಇದು ನಮ್ಮ ಜೀವನದಲ್ಲಿ ಸದಾ ಹೀಗೆ ತುಂಬಿರಲಿ. ಉಲ್ಲಾಸಭರಿತವಾದ ಜೀವನ ಸದಾ ಹರ್ಷವನ್ನು ನೀಡಲಿ ಎನ್ನುವ ಸದಾಶಯಗಳೊಂದಿಗೆ ನಾವೆಲ್ಲರೂ ಸಹ 2025 ಮಾನಸಿಕ ಉಲ್ಲಾಸ, ಸಂಭ್ರಮ ಇದರ ಮೂಲಕ ಸ್ವಾಗತಿಸೋಣ. ವರ್ಷಗಳು ಉರುಳಿ ಹೋಗ್ತವೆ, ಅನೇಕ ವಸಂತಗಳು ಕಳೆದು ಹೋಗ್ತವೆ. ಹೊಸ ವರ್ಷ ಬಂದಾಗ ಹೊಸ ಉಲ್ಲಾಸ, ಏನನ್ನೋ ಹೊಸದನ್ನು ಮಾಡಬೇಕು ಎನ್ನುವ ತುಡಿತ ನಮ್ಮಲ್ಲಿರ್ತದೆ. ಅದರ ಜೊತೆಗೆ ನಮಗೊಂದು ಮನಸ್ಸಿನ ಮೂಲೆಯಲ್ಲಿ ಅರಿವು ಸಹ ಇರ್ತದೆ. ನಮ್ಮ ಜೀವನದ ಅಮೂಲ್ಯವಾದ ಒಂದು ವರ್ಷವನ್ನು ನಾವು ಈಗಾಗಲೇ ಕಳೆದು ಬಿಟ್ಟಿದ್ದೇವೆ. ಒಂದಡಿ ಜೀವನದ ಯಾತ್ರೆಯಲ್ಲಿ ಮುಂದೆ ಹೊರಟಿದ್ದೇವೆ. ಆದ್ದರಿಂದ ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಹಿಗ್ಗದಲೆ ಕುಗ್ಗದಲೆ ನುಗ್ಗಿ ನಡೆ ಮುಂದೆ ಎನ್ನುವ ಮಾತನ್ನು ಸ್ಮರಿಸಿಕೊಳ್ತಾ, ಜೀವನ ಎನ್ನುವುದು ಅದ್ಭುತವಾದಂತಹ ಒಂದು ಪ್ರತಿ ಕ್ಷಣವೂ ನವೀನತೆಯನ್ನೇ ನಮ್ಮ ಮುಂದೆ ತರುವ ಪ್ರಯಾಣ. ಅದೇ ಮನೆ, ಅದೇ ಜನ, ಅದೇ ವಠಾರ, ಅದೇ ಬೀದಿ. ಆದರೂ ಸಹ ಕ್ಯಾಲೆಂಡರ್ಗಳಲ್ಲಿ ವರ್ಷ ಬದಲಾಗ್ತಾ ಇದೆ. ವರ್ಷ ಬದಲಾದ ಹಾಗೆ ನಮ್ಮ ಜೀವನದಲ್ಲಿಯೂ ಅನೇಕ ಬದಲಾವಣೆಗಳು ಬರ್ತಾ ಇವೆ. ಆದರೆ ಈ ಬದಲಾಗ್ತಾ ಇರುವ ಕ್ಯಾಲೆಂಡರ್ ವರ್ಷದ ಜೊತೆಗೆ ನಮ್ಮಲ್ಲೇನು ಬದಲಾವಣೆ ಬಂತು ಎನ್ನುವುದನ್ನು ನಾವು ಗಮನಿಸಬೇಕಾಗಿದೆ. ರಾತ್ರಿ ಕಳೆದು ಹೊಸ ರಂಗೇರಿ ಬರುವ ಸೂರ್ಯ ಭಾಸ್ಕರ ನಮ್ಮ ಜೀವನದಲ್ಲಿ ಯಾವ ಹೊಸತನದ ಸಂದೇಶವನ್ನು ತಂದಿದ್ದಾನೆ ಎನ್ನುವುದನ್ನು ಅವಲೋಕಿಸಬೇಕಾದಂತಹ ಕ್ಷಣಗಳು ಇವು. ನಾವೆಲ್ಲರೂ ಸಹ ಎಲ್ಲಾದರೂ ಹೊರಟ್ರೆ ಏನು ತಗೊಂಡು ಹೋಗಬೇಕು, ಅಲ್ಲಿಂದ ಏನು ತರಬೇಕು, ಅಲ್ಲಿ ಹೋದಾಗ ಏನು ಮಾಡಬೇಕು, ಹೀಗೆಲ್ಲ ಪಟ್ಟಿ ಮಾಡ್ತೇವೆ. ಹಾಗೆ ಜೀವನದ ಯಾತ್ರೆಯಲ್ಲಿ ಪ್ರತಿ ಕ್ಷಣವೂ ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ ಒಂದು ವರ್ಷವೇ ಕಳೆದು ಹೋದಾಗ, ಆ ಕಳೆದು ಹೋದ ಒಂದು ವರ್ಷದಲ್ಲಿ ನಮ್ಮಿಂದ ನಾವು ಮಾಡಿದ ಕೆಲಸಗಳ ಬಗ್ಗೆ ನಮಗೊಂದು ಸಣ್ಣ ಖುಷಿಯ ಜೊತೆಗೆ ಈ ಜೀವನದ ಹಾದಿಯಲ್ಲಿ ನಮ್ಮೊಂದಿಗಿದ್ದ ಎಲ್ಲರ ಬಗ್ಗೆಯೂ, ಮುಖ್ಯವಾಗಿ ಸಮಯದ ರಚಯಿತ ಭಗವಂತ ಇವನ ಬಗ್ಗೆ ಒಂದು ಧನ್ಯವಾದಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವಿಡುವ ಹೆಜ್ಜೆಯಲ್ಲಿ ಹೊಸತನದ ನವೋಲ್ಲಾಸ ತುಂಬಿರಲಿ ಎನ್ನುವ ಸದಾಶಯ ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಮೂಡಬೇಕಾಗಿದೆ. ಪ್ರತಿ ಬೀಸುವ ಗಾಳಿ, ಹರಿಯುವ ನೀರು, ಮೂಡುವ ಸೂರ್ಯ, ಉದಯಿಸುವ ನಕ್ಷತ್ರಗಳು ಎಲ್ಲವೂ ಸಹ ಜೀವನಕ್ಕೊಂದೊಂದು ಪಾಠವನ್ನು ಕಲಿಸುವ ಹಾಗೆ ಕಳೆದು ಹೋದ ವರ್ಷ 2024 ಸಹ ನಮಗೆ ಅನೇಕ ವಿಷಯಗಳನ್ನು ತಿಳಿಸಿದೆ, ಕಲ್ತಿದ್ದೇವೆ. ಈ 2025 ನಾವು ಸಂಖ್ಯಾತ್ಮಕವಾಗಿ ಒಮ್ಮೆ ಗಮನಿಸಿಕೊಂಡು ಈ ವರ್ಷ ಏನು ಮಾಡಬಹುದು, ಈ ವರ್ಷದ ಸಂದೇಶವೇನು ಎನ್ನುವುದರ ಬಗ್ಗೆ ಒಮ್ಮೆ ಚಿಂತನೆ ಮಾಡೋಣ. 2025 ಈ ಸಂಖ್ಯೆಯನ್ನು ಕೂಡಿಸಿದಾಗ ಶೂನ್ಯ, ಅದರ ನಂತರ 9 ಆಗ್ತದೆ. 2 2 ಮತ್ತೆ 5 ಅಲ್ವಾ? 9. ಈ 9 ಮಾನವ ಜೀವನದಲ್ಲಿ ಬಹುಮೂಲ್ಯವಾದದ್ದು. ಭಗವಂತನೆಡೆಗೆ ಮುಖ ಮಾಡುವ ಪ್ರತಿಯೊಬ್ಬ ಮನುಷ್ಯನು ನವವಿಧದ ಭಕ್ತಿಗಳನ್ನು ಮಾಡ್ತಾ ಜೀವನದ ನವರಸಗಳನ್ನು ಅನುಭವಿಸ್ತಾ, ಈ ನವರಸಗಳಿಂದ ಅತೀಂದ್ರಿಯವಾದಂತಹ ಅತೀತವಾದ ಅನುಭವದ ಆನಂದವನ್ನು ಅನುಭವಿಸುವುದರ ಕಡೆಗೆ ಹೆಜ್ಜೆ ಇಡ್ತಾನೆ ಎನ್ನುವುದು ಬಹಳ ಮುಖ್ಯ. ಆದ್ದರಿಂದ ತುಂಬ ಅಗತ್ಯವಾಗಿ ನವವಿಧದ ಭಕ್ತಿ ಹೇಗೆ ಪ್ರಸಿದ್ಧವಾಗಿದೆಯೋ, ನವರಸಗಳು ಹೇಗೆ ಪ್ರಸಿದ್ಧವಾಗಿದ್ದವೋ, ಹಾಗೆ ಮಾನವ ಶರೀರ ನವರಂಧ್ರಗಳಿಂದಾಗಿದೆ ಎನ್ನುವುದನ್ನು ನಾವೆಲ್ಲರೂ ಸಹ ಕೇಳಿದ್ದೇವೆ. ಹಾಗಾದರೆ ಸಂಖ್ಯಾತ್ಮಕವಾಗಿ 0 ಮತ್ತು 9 ಸಾರುವಂತಹ ಈ ವರ್ಷ ನಮ್ಮ ಜೀವನದಲ್ಲಿ
9ರ ಸಂದೇಶವನ್ನು ತರ್ತಾ ಇದೆ ಆತ್ಮೀಯರೇ. ಹೇಗೆ ಒಂದು ಕೊಳಲು ಸುಮಧುರವಾದ ನಾದವನ್ನು ನುಡಿಸಬೇಕಾದ್ರೆ ಅದರಲ್ಲಿ 9 ರಂಧ್ರಗಳಿರ್ತವೆ. ಮೇಲೆ ಕೆಳಗೆ 2, ಹಾಗೆ ಮಧ್ಯದಲ್ಲಿ 7. ಒಟ್ಟು 9 ರಂಧ್ರಗಳಿಂದಾದಂತಹ ಕೊಳಲು ಬಹಳ ಸುಂದರವಾದ ಮುರಳಿಗಾನವನ್ನು ನುಡಿಸುತ್ತೆ. ಆದರೆ ಒಂದು ರಂಧ್ರ ಹೆಚ್ಚು ಕಡಿಮೆಯಾದರೂ ಸಹ ಆ ಮುರಳಿಗಾನದ ಮಾಧುರ್ಯ ಹೆಚ್ಚು ಕಡಿಮೆಯಾಗಿಬಿಡ್ತದೆ. ಜೊತೆಗೆ ಆ ಮುರಳಿ ಅಥವಾ ಕೊಳಲು ಒಂದು ಬಿದಿರಿನ ಒಂದು ಕೋಲು ಕೊಳಲಾಗುವಾಗ ಒಳಗಿನ ಎಲ್ಲ ಗಂಟುಗಳು ಕಳೆದು ಸಂಪೂರ್ಣ ಖಾಲಿಯಾಗಬೇಕು. 9 ರಂಧ್ರಗಳಿರಬೇಕು. ಆ 9 ರಂಧ್ರಗಳನ್ನು ಒಂದು ಮುಚ್ಚಿ ಒಂದು ಬಿಡ್ತಾ ಮನುಷ್ಯ ತನ್ನ ತುಟಿಯಲ್ಲಿಟ್ಟುದನ್ನು ನುಡಿಸಿದಾಗ ಬರುವಂತಹ ಸುಂದರವಾದಂತಹ ಮುರಳಿಗಾನ ಮನುಷ್ಯನನ್ನು ಇಹಲೋಕದಿಂದ ಪರಲೋಕಕ್ಕೆ ಕರೆದುಕೊಂಡು ಹೋಗುವುದರಲ್ಲಿ ಸಾರ್ಥಕವಾಗಿರ್ತದೆ. ಅದಕ್ಕೆ ಆ ಸಾಮರ್ಥ್ಯವಿರ್ತದೆ. ಆತ್ಮೀಯರೇ, ಅದೇ ರೀತಿಯಾಗಿ ಈ ವರ್ಷ, ಹೊಸ ವರ್ಷ 2025 ನಮ್ಮಲ್ಲಿ ಸಂಪೂರ್ಣವಾಗಿ ನಾವು ಪರಿಪೂರ್ಣ ಪರಬ್ರಹ್ಮನೆಡೆಗೆ ಸಾಗಬೇಕು. ನಮ್ಮಲ್ಲಿ ಶೂನ್ಯತ್ವವನ್ನು ಅಂದರೆ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ನಾವೆಲ್ಲರೂ ಈ ಜಗತ್ತಿಗೆ ಬರುವಾಗಲೂ ಒಂದು ಬಿಂದು, ಹೋಗುವಾಗಲೂ ಒಂದು ಬಿಂದು, ಮಧ್ಯದ ಜೀವನದಲ್ಲಿ ಆಗಿ ಹೋದದ್ದಕ್ಕೆಲ್ಲ ಒಂದು ಬಿಂದುವನ್ನಿಟ್ಟು ಮುಂದೆ ಸಾಗೋಣ ಎನ್ನುವ ಸಂದೇಶವನ್ನು ನೀಡ್ತಾ ಒಂದು ಪೂರ್ಣ ವಿರಾಮ ಇಡೋಣ. ಕಳೆದು ಹೋದ, ಗತಿಸಿ ಹೋದ ಘಟನೆಗಳಿಂದ ಪಾಠ ಕಲಿಯೋಣ. ಅರ್ಧ ವಿರಾಮವಿಟ್ಟು ನೆನ್ನೆ ಹಾಗಿತ್ತು ಹೀಗಿತ್ತು ಅಂತ ಹೇಳ್ತಾ ಅದನ್ನೇ ಮುಂದುವರಿಸುವುದು ಬೇಡ ಎನ್ನುವ ಸಂದೇಶವನ್ನು ಹೇಳ್ತಾ, ಮಾನವ ಜೀವನದಲ್ಲಿ ನಾವೆಲ್ಲರೂ ಸಹ ಈ 9 ವಿಧದ ಭಕ್ತಿಯನ್ನು ಮಾಡಿದ ಮೇಲೆ ಕೊನೆಯಲ್ಲಿ ಹೇಗೆ ಆತ್ಮಸಮರ್ಪಣೆ ಭಕ್ತಿಯ 9ನೆಯ ಘಟ್ಟವೋ ಹಾಗೆ ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಭಗವಂತನಿಗೆ ಸಮರ್ಪಿತರಾಗೋಣ ಎನ್ನುವ ಸಂದೇಶವನ್ನು ಈ ವರ್ಷ ನಮಗೆಲ್ಲ ನೀಡ್ತಾ ಇದೆ ಆತ್ಮೀಯರೇ. ಹೌದು, ಮಾನವ ಜೀವನದಲ್ಲಿ ನಾವು ಅವರಿಗಾಗಿ ಇವರಿಗಾಗಿ ಬದುಕಿದ್ದೇವೆ. ಸ್ವಲ್ಪ ನಮಗಾಗಿಯೂ ಬದುಕೋಣ. ನಮಗಾಗಿ ಬದುಕುವಾಗ ನಮ್ಮೊಳಗಿನ ಅಹಂಕಾರವನ್ನು ಖಾಲಿ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಸುಸ್ವರವನ್ನೇ ನುಡಿಸ್ತಾ ಜೀವನದ ಒಂದು ಸಂಗೀತವನ್ನು ಆನಂದಿಸೋಣ ಎನ್ನುವ ಸಂದೇಶವನ್ನು ಈ ವರ್ಷ ನಮಗೆ ಕೊಡ್ತಾ ಇದೆ. ಗತಿಸಿ ಹೋದ ದಿನಗಳಿಂದ ಪಾಠ ಕಲಿಯೋಣ. ಏನಾದರೂ ತಪ್ಪುಗಳಾಗಿದ್ದರೆ ಆ ತಪ್ಪುಗಳು ಪುನರಾವರ್ತನೆಯಾಗದ ಹಾಗೆ ಗಮನಿಸೋಣ. ಅದೇ ರೀತಿಯಾಗಿ ಹೊಸತನ ಏನನ್ನಾದರೂ ಮಾಡುವ ಸಂಕಲ್ಪವನ್ನು ಇಲ್ಲಿ ನಾವೆಲ್ಲ ಮಾಡಿಕೊಳ್ಳೋಣ. ಒಂದು 4 ನಮಗಾಗಿ ನಾವು ವಿಶೇಷವಾಗಿ ಹೊಸ ವರ್ಷದಲ್ಲಿ ನಮ್ಮ ಜೊತೆಗೆ ನಾವು ಕೆಲವು ಪ್ರತಿಜ್ಞೆಗಳನ್ನು ಮಾಡಿಕೊಂಡ್ರೆ ಹೊಸ ವರ್ಷ ನಮ್ಮ ಜೀವನದಲ್ಲಿ ಹೊಸತನವನ್ನು ತರುವುದರಲ್ಲಿ ಸಂದೇಹವೇ ಇಲ್ಲ. ಕೇವಲ ಹೊಸ ಬಟ್ಟೆ ಉಟ್ಟೋ ಅಥವಾ ಹ್ಯಾಪಿ ನ್ಯೂ ಇಯರ್ ಅಂತ ಕೇವಲ ಒಂದು ಮೆಸೇಜ್ ಅಥವಾ ವಿಶ್ ಮಾಡುವುದರ ಮೂಲಕ ಆಚರಿಸದೆ ನಾವು ಯಾವಾಗಲೂ ಹ್ಯಾಪಿ ಆಗಿರುವುದಕ್ಕೆ, ಸಂತೋಷವಾಗಿರುವುದಕ್ಕೆ ಬೇಕಾದ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಆತ್ಮೀಯರೇ. ಮೊದಲನೆಯದು, ನಾವು ಯಾವಾಗಲೂ ಹಸನ್ಮುಖಿಯಾಗುವ ಸಂಕಲ್ಪವನ್ನು ಮಾಡೋಣ. ನಾವು ಹಸನ್ಮುಖಿಯಾಗಿದ್ದರೆ ಎದುರಿನವರನ್ನು ನಾವು ಖಂಡಿತವಾಗಿಯೂ ಸಂತೋಷಪಡಿಸಬಲ್ಲೆವು. ನಗುವ ಶಕ್ತಿ ಇರುವುದು ಮಾನವನಿಗೆ ಮಾತ್ರ. ಆದ್ದರಿಂದ ಈ ವರ್ಷವೆಲ್ಲ ನಾವು ಸಂತೋಷವಾಗಿರುವ ಸಂಕಲ್ಪವನ್ನು ಮಾಡ್ತಾ, ಎರಡನೆಯದು, ವರ್ಷವೆಲ್ಲ ಹೊಸದಾಗಿರುವುದಕ್ಕೆ ನಮ್ಮಿಂದಾದ ತಪ್ಪುಗಳನ್ನು ಒಪ್ಪಿಕೊಳ್ತಾ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿಬಿಡುವ ವಿಶಾಲ ಮನೋಭಾವವನ್ನು ಬೆಳೆಸಿಕೊಳ್ಳೋಣ. ಜೊತೆಗೆ ಎಲ್ಲರ ಬಗ್ಗೆಯೂ ಶುಭ ಭಾವನೆಯನ್ನು ಇಟ್ಕೊಳ್ಳೋಣ. ನಮ್ಮ ಸಂಸ್ಕೃತಿ ಹೇಳುತ್ತೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ಮಮ ಶತ್ರು ಹಿತಾರ್ಥಾಯ ದೀಪಜ್ಯೋತಿ ನಮೋಸ್ತುತೆ ಅಂತ. ದೀಪಸ್ವರೂಪನಾದ, ಜ್ಯೋತಿಸ್ವರೂಪನಾದ, ಪ್ರಕಾಶ ಸ್ವರೂಪನಾದ ಪರಮಾತ್ಮನಲ್ಲಿ ಎಲ್ಲರಿಗೂ ಒಳಿತಾಗಲಿ, ನನ್ನಲ್ಲಿಯ ಶತ್ರುಬುದ್ಧಿ ನಾಶವಾಗಲಿ ಅಂತ ಸನಾತನರು ಪ್ರಾರ್ಥಿಸಿಕೊಳ್ತಾ ಇದ್ರು. ನಾವು ಇವತ್ತು ಆ ಸಂಕಲ್ಪವನ್ನು ಪುನರಾವರ್ತನೆ ಮಾಡಿಕೊಳ್ಳೋಣ. ಆತ್ಮೀಯರೇ, ನಾವೆಲ್ಲರೂ ಈ ಜಗತ್ತಿನಲ್ಲಿ ಅತಿಥಿಗಳು. ಜಗತ್ತೊಂದು ಅತಿಥಿ ಗ್ರಹ, ಗೆಸ್ಟ್ ಹೌಸ್. ಇವತ್ತಿದ್ದೇವೆ, ನಾವು ನಾಳೆ ಇದ್ದಿದ್ದನ್ನೆಲ್ಲ ಇಲ್ಲಿ ಹೀಗೆ ಬಿಟ್ಟು ಹೊರಟು ಹೋಗ್ತೇವೆ. ಬರುವಾಗ ಏನನ್ನು ತಂದಿಲ್ಲ, ಹೋಗುವಾಗ ಏನನ್ನು ತಗೊಂಡು ಹೋಗೋದಿಲ್ಲ. ಆದರೆ ಜೀವನದ ಯಾತ್ರೆಯಲ್ಲಿ ನಾವು ಮಾಡಿದ ಕರ್ಮದ ಜೊತೆಗೆ ಆ ಕರ್ಮ ಫಲವನ್ನು ನಮ್ಮ ಜೊತೆಗೆ ತಗೊಂಡು ಹೋಗ್ತೇವೆ. ಆದ್ದರಿಂದ ಶ್ರೇಷ್ಠ ಕರ್ಮವನ್ನು ಮಾಡಿಕೊಳ್ಳುವಂತಹ ಸಂಕಲ್ಪವನ್ನು ಈ ವರ್ಷ ಎಲ್ಲರೂ ತಪ್ಪದೇ ಮಾಡೋಣ. ಭಗವಂತ ಹೇಳ್ತಾನೆ,
ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡು, ಕರ್ಮದ ಫಲದ ಅಪೇಕ್ಷೆಯನ್ನು ಮಾಡಬೇಡ, ಅನನ್ಯ ಭಾವನೆಯಿಂದ ನನ್ನನ್ನು ಚಿಂತನೆ ಮಾಡು ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಸರ್ವಶಕ್ತನಾದ, ಜಗದ್ವಂದ್ಯನಾದ, ಲೋಕಮಾನ್ಯನಾದ, ಸರ್ವಾತ್ಮರ ತಂದೆಯಾದ, ಏಕೋ ದೇವನಾದ ಪರಮಾತ್ಮನನ್ನು ಪ್ರತಿದಿನ ಅರ್ಧ ಗಂಟೆಯಾದರೂ ನೆನಪು ಮಾಡುವ ಸಂಕಲ್ಪಗಳನ್ನು ಮಾಡೋಣ. ಹೀಗೆ ಈ 4-5 ಸಂಕಲ್ಪಗಳೊಂದಿಗೆ ನಮ್ಮ ಹೊಸ ವರ್ಷ ಶುಭವಾಗಲಿ, ಸುಂದರವಾಗಿರಲಿ. ಸದಾ ಖುಷಿಯಾಗಿರುವ ಸಂಕಲ್ಪಗಳೊಂದಿಗೆ ಕೇವಲ ಒಂದು ದಿನ, ಒಂದು ಕ್ಷಣವೆಲ್ಲ ಮುಂಬರುವ 2025 ನಮ್ಮಲ್ಲಿಯ ಅಹಂಕಾರವನ್ನು ಶೂನ್ಯ ಮಾಡಿ, ನಮ್ಮನ್ನು ಪುನಃ ಶಕ್ತಿಶಾಲಿಯನ್ನಾಗಿ ಮಾಡಿ, ನಮ್ಮೊಳಗಿನ ಜನ್ಮ ಜನ್ಮಾಂತರದ ಭಕ್ತಿಯ ಫಲ ಭಗವದ್ ಪ್ರಾಪ್ತಿಯನ್ನು ನಮಗೆ ಮಾಡಿಸಲಿ. ಸಂತೋಷ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಲಿ ಎನ್ನುವ ಸದಾಶಯಗಳೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಂ ಶಾಂತಿ.